ಪ್ರೈಸ್ ದ ಲಾರ್ಡ್. ನಮಗೆ ಒಳ್ಳೆಯ ಬೋಧಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೆನು. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವೂ ಮಹಿಮೆ ಸದಾ ಕಾಲವೂ ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೋಹಾನ್ನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 48ನೇ ವಾಕ್ಯ. ನಾನೇ ಜೀವದ ರೊಟ್ಟಿ. ದೇವರಿಗೆ ಸ್ತೋತ್ರ. ಜಾನ್ ಚಾಪ್ಟರ್ 6:48. ಐ ಆಮ್ ದಿ ಬ್ರೆಡ್ ಆಫ್ ಲೈಫ್. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಸತ್ಯವೇ ಹೇಳ್ತಾ ಇದ್ದೇನೆ, ನಾನೇ ಜೀವದ ರೊಟ್ಟಿ. ದೇವರಿಗೆ ಸ್ತೋತ್ರ. ಹಾಗೆಯೇ ವರ್ಡ್ 23. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಮನುಷ್ಯಪುತ್ರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಜಾನ್ ಚಾಪ್ಟರ್ 6:53. Jesus said to them, I am telling to you truth. If you do not eat the flesh of the Son of Man and drink his blood, you will not have life in your lives. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಅದೇನು ಅಂತಂದರೆ, ನೀವು ಮನುಷ್ಯಪುತ್ರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಹಾಗೆ ಇನ್ನೊಂದು ವಾಕ್ಯ ನೋಡೋದಾದರೆ 51ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಲೋಕದ ಜೀವಕ್ಕಾಗಿ ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ ಎಂದನು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಈ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಆತನು ಬಲವಾಗಿ ಹೇಳ್ತಾ ಇದ್ದಾನೆ, ದೃಢವಾಗಿ ಹೇಳ್ತಾ ಇದ್ದಾನೆ, ಸತ್ಯವಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಮೂಲಕವಾಗಿ ಕ್ರಿಸ್ತನ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಹೊಂದ್ಕೊಳ್ಳದೆ ಇರ್ತಕ್ಕಂಥವ್ರು ಒಬ್ಬರಾದರೂ ಇದ್ದೀವ? ಖಂಡಿತ ಒಬ್ಬರು ಇಲ್ಲ, ಎಲ್ಲರೂ ಸಹ ಹೊಂದ್ಕೊಂಡಿದ್ದೀವಿ. ದೇವರಿಗೆ ಸ್ತೋತ್ರ. ಈಗ ಅದೇ ಒಂದು ಜೀವದಲ್ಲಿ, ಆರೋಗ್ಯದಲ್ಲಿ, ಬಲದಲ್ಲಿ, ಶಕ್ತಿಯಲ್ಲಿ ನಾವು ನಡೀತಿದ್ದೀವ? ಇಲ್ಲ. ಎಷ್ಟೋ ಬಲಹೀನತೆಗಳು ನಮ್ಮ ಜೀವಿತಗಳಲ್ಲಿ ಬರ್ತಾ ಇದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು? ದೇವ್ರ ವಾಕ್ಯ ಸುಳ್ಳಾಯ್ತು. ಅವ್ರು ಹೇಳ್ತಾ ಇದ್ದಾರೆ, ನಾನೇ ಜೀವ ಕೊಡುವ ರೊಟ್ಟಿ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಯಾವನಾದರೂ ನನ್ನ ತಿನ್ನೋದು ಲೋಕದ ಜೀವಕ್ಕಾಗಿ ಅಂದ್ಕೊಳ್ತಕ್ಕಂತಹ ರೊಟ್ಟಿ ನನ್ನ ಮಾಂಸವೇ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದುವರೆದು ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಇಷ್ಟು ವಾಕ್ಯ ಸಾಕು ಸದ್ಯಕ್ಕೆ. ಇನ್ನೊಂದು ವಾಕ್ಯ ನೋಡ್ತಾ ಇದ್ದೀವಿ 53ನೇ ವಾಕ್ಯದಲ್ಲಿ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನೀವು ಮನುಷ್ಯಪುತ್ರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿರುವುದಿಲ್ಲ. ದೇವರಿಗೆ ಸ್ತೋತ್ರ. ಅವರು ಸತ್ಯವಾಗಿ ಹೇಳ್ತಾ ಇದ್ದಾರೆ, ದೃಢವಾಗಿ ಹೇಳ್ತಾರೆ, ಛಲವಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ನಾವು ಇದನ್ನೆಲ್ಲ ಹೊಂದ್ಕೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ಹೊಂದ್ಕೊಂಡಿದ್ದೀವಿ. ಆದರೆ ಇದರಲ್ಲಿ ನಡೀತಿದ್ದೀವ? ನಮ್ಮಲ್ಲಿ ಕೆಲಸ ಮಾಡ್ತೀವಿ, ಸುಸ್ತಾಗುತ್ತೆ, ತಿರ್ಗಾ ನಮಗೆ ಕ್ರಿಸ್ತನಲ್ಲಿ ನಾವು ಬಲ ಹೊಂದ್ಕೋತೀವಿ. ಓಕೆ, ಅದು ಬೇರೆ ವಿಷಯ. ಆದರೆ ನಾವು ಹಾಗೆ ನಡೀತಿದ್ದೀವ? ಇದೇ ಆರೋಗ್ಯದಲ್ಲಿ, ಬಲದಲ್ಲಿ, ಜೀವದಲ್ಲೇ, ಶಕ್ತಿಯಲ್ಲಿ ನಾವು ನಡೀತಿದ್ದೀವ? ಎಷ್ಟೋ ಜನರಲ್ಲಿ ಜೀವವನ್ನು ತೆಗೆಯುವಂತಹ ಮರಣಕರವಂಥ ರೋಗದಲ್ಲಿ ನರಳತಕ್ಕಂಥದ್ದು ಸತ್ಯ ನಡೀತಿದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಏನು? ಯೇಸು ಕ್ರಿಸ್ತರು ವಾಕ್ಯವನ್ನು ಹೇಳಿದ್ರು, ಆದರೆ ಅದು ಸುಳ್ಳು. ಆದರೆ ಲೋಕದಲ್ಲಿ ನಾವು ಜೀವಿಸುವಾಗ ರೋಗಗಳು ಬರ್ತಕ್ಕಂಥ ಸಹಜವೇ. ರೋಗ ಅದು ವಾಸ್ತವವೇ. ಹಾಗಾಗಿ ನಾವು ಅದನ್ನು ಅನುಭವಿಸಲೇಬೇಕು. ಅಂತೂ ದೇವ್ರ ಮಕ್ಕಳಾಗಿದ್ದೀವಿ. ಹಾಗಾಗಿ ಜೀವವನ್ನು ಹೊಂದ್ಕೊಂಡಿದ್ದೀವಿ. ಜೀವದಲ್ಲಿ ನಡೀತೀವಿ. ನಿತ್ಯ ಜೀವಕ್ಕೆ ನಾವು ಹೋಗ್ತೀವಿ ಬರಲಿಕ್ಕೆ. ಇದ್ರೆ ಎಷ್ಟು ಜನ ಅನ್ನಲ್ಲ, 95% ಜನ ನಮ್ಮಲ್ಲಿ ಇದನ್ನೇ ನಂಬ್ಕೊಂಡಿರೋದು. ದೇವರಿಗೆ ಸ್ತೋತ್ರ. ಆದರೆ ಯೇಸು ಹಾಕಿ ಹೇಳಿದ್ರು, ನಾನೇ ಜೀವ ಕೊಡೋ ರೊಟ್ಟಿ, ನನ್ನ ಮಾಂಸವೇ ನಿಜವಾದ ರೊಟ್ಟಿಯಾಗಿದೆ, ನನ್ನ ರಕ್ತವೇ ನಿಜವಾದ ಪಾನೀಯವಾಗಿದೆ. ಒಬ್ಬನು ನನ್ನಲ್ಲಿ ನಾನು ಅವನಲ್ಲೂ ಇದ್ದರೆ ಅವನೆಲ್ಲ ಜೀವ ನೆಲೆಸಿರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಇದೆಲ್ಲ ಸುಳ್ಳ? ಖಂಡಿತ ಇದು ಯಾವುದು ಸುಳ್ಳಲ್ಲ, ಎಲ್ಲ ಸತ್ಯ. ದೇವರಿಗೆ ಸ್ತೋತ್ರ. ಪ್ರೀತಿದ ಮಕ್ಕಳೇ, ಹಾಗಾದ್ರೆ ನಾವು ಅಂದ್ಕೊಂಡಿರೋದು ತಪ್ಪು ಅಂದರೆ ಖಂಡಿತ ನೀವು ಅಂದ್ಕೊಂಡಿರೋದು ತಪ್ಪು. ಅಪೊಸ್ತಲರು ಬೋಧಿಸ್ಬೇಕಾದ್ರೆ ಹೇಳ್ತಾರೆ, ನಾವು ಕರ್ತರಿಂದ ಏನು ಹೊಂದ್ಕೊಂಡಿದ್ದೀವೋ, ದೇವರಿಂದ ಏನು ಹೊಂದ್ಕೊಂಡಿದ್ದೀವೋ ಅದನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವಾದರೂ ಅಷ್ಟೇ, ದೇವರಿಂದ ಏನು ಹೊಂದ್ಕೊಂಡಿದ್ದೀವಿ ಅದನ್ನು ನಿಮಗೆ ಕೊಡ್ತಕ್ಕಂಥದ್ದು.
ಅಷ್ಟು ಮಾತ್ರ ಅಲ್ಲ, ದೇವರೇ ಖಚಿತವಾಗಿ ಹೇಳಿದ್ದಾರೆ, ಪ್ರತಿ ಮುಂಜಾನೆ ನನ್ನ ದಾಸರಾದ ಪ್ರವಾದಿಗಳ ಮೂಲಕವಾಗಿ, ನನ್ನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಬಳಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ನನ್ನ ವಾಕ್ಯವನ್ನು ಕೊಟ್ಟು ಕಳಿಸಿ ನಾನು ಸುಮ್ಮನಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ನನ್ನ ವಾಕ್ಯದ ಮೂಲಕವಾಗಿ ನಾನು ನಿಮ್ಮ ಬಳಿಗೆ ಬರ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಯಾಕೆ ಹಾಗಾದ್ರೆ ನೀವು ವಾಕ್ಯವನ್ನು, ದೇವರ ಸಂದೇಶವನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಆತ್ಮಿಕತೆಗೆ ನಷ್ಟನ ಹೊರತು ಹೇಳ್ತಕ್ಕಂಥ ನಮಗೇನಿಲ್ಲ. ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನೇ ಇದು. ನಮಗೇನು ಬಂದಿರುತ್ತೆ ಅದು ನಾವು ಹೇಳಿ ನಿಮ್ಮ ಕಡೆ ಕೊಟ್ಟಿರ್ತೀವಿ. ನೀವು ಅದನ್ನು ಸ್ವೀಕರಿಸೋದಾದರೆ ಕರ್ತನ ನಿಮ್ಮ ಬಳಿ ಬರ್ತಾರೆ. ವಾಕ್ಯ ಮಾತ್ರ ಅಲ್ಲ, ಅವರೇ ನಿಮ್ಮ ಬಳಿಗೆ ಬರ್ತಾರೆ. ದೇವರಿಗೆ ಸ್ತೋತ್ರ. ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಆತ್ಮಿಕತೆಗೆ ನಷ್ಟ. ದೇವರಿಗೆ ಸ್ತೋತ್ರ. ಹಾಗಾದರೆ ದೇವರ ವಾಕ್ಯವನ್ನು ದೇವರ ರಕ್ಷಣೆ ನಾವು ಹೊಂದ್ಕೊಂಡಿದ್ರು ಸಹ, ದೇವರ ಆಶೀರ್ವದಿಸಿಕೊಟ್ಟಿರ್ತಕ್ಕಂಥದ್ದನ್ನು ರೊಟ್ಟಿ ಆಶೀರ್ವಾದ ನಾವು ತಗೋತಿದ್ರು ಸಹ ನಮ್ಮಲ್ಲಿ ಮರಣಕರವಾದಂಥ ರೋಗಗಳು ಬಹಳಷ್ಟು ಜನಕ್ಕಿದೆ. ದೇವರಿಗೆ ಸ್ತೋತ್ರ. ಯಾಕೆ? ದೇವ್ರ ವಾಕ್ಯ ಸುಳ್ಳಂದರೆ ಖಂಡಿತ ದೇವ್ರ ವಾಕ್ಯ ಎಂದಿಗೂ ಸುಳ್ಳಲ್ಲ. ಆದರೆ ನಾವು ತಗೊಳ್ತಕ್ಕಂಥ ರೀತಿ ಇದೆಯಲ್ಲ, ಅದರಲ್ಲಿ ನಾವು ಅಪನಂಬಿಕಸ್ಥರಾಗಿದ್ದೀವಿ. ದೇವರಿಗೆ ಸ್ತೋತ್ರ. ಅನೇಕರು ಕರ್ತನ ಭೋಜನವನ್ನು ತೆಗೆದುಕೊಳ್ಳಾಗ ಕರ್ತನ ಹೇಳಿದ್ದಾರೆ, ನಾನು ಬರೋಣವರೆಗೆ ಇದನ್ನು ನೆನಪು ಮಾಡ್ಕೊಳ್ರಿ ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮ ಪಾಪವನ್ನು ನೀವು ನೆನಪು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪಾಪ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಅವ್ರು ಖಚಿತವಾಗಿ ಹೇಳಿದ್ದಾರೆ, ನನ್ನ ಜನರು ತಮ್ಮ ಅಪರಾಧಗಳನ್ನು ಒಪ್ಪಿಸಿ ಆರೈಕೆ ಮಾಡುವವರೆಗೂ, ಅವರು ಎಲ್ಲಿವರೆಗೆ ತಮ್ಮ ಅಪರಾಧಗಳನ್ನು ಒಪ್ಪಿಸಿ ಆರೈಕೆ ಮಾಡ್ತಾರೋ ಅಲ್ಲಿವರೆಗೂ ಸಹ ನಾನು ಅವ್ರನ್ನ ಪುನಃ ಸ್ಥಾಪಿಸ್ತೇನೆ ಅಂತ. ದೇವರಿಗೆ ಸ್ತೋತ್ರ. ಹಾಗಾಗಿ ನೀವು ಅಪರಾಧಗಳನ್ನು ಒಪ್ಪಿಸಿ ನೆನಪು ಮಾಡ್ಕೊಳ್ಳೋಂತಹ ಅವಶ್ಯಕತೆಯೇ ಇಲ್ಲ. ಅದು ಯಾವಾಗ ಅದು ಕ್ಷಮಿಸಲ್ಪಡುತ್ತೆ ಗೊತ್ತಾ? ಒಪ್ಪಿಸಿ ಆರೈಕೆ ಮಾಡುವಾಗ. ದೇವರಿಗೆ ಸ್ತೋತ್ರ. ಹೇಗೆ ಒಪ್ಪಿಸಿ ಆರೈಕೆ ಮಾಡಬೇಕು? ಯಥಾಪ್ರಕಾರವಾಗಿ ಇದ್ದದ ಬಾಯ್ಪಾಟಾಗಿ ಹೇಳ್ತಕ್ಕಂಥದ್ದಲ್ಲ. ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗೋದು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಆನಂದಿಸುವವರು. ಯಾರು ಬಡವರು? ಆತ್ಮದಲ್ಲಿ ಯಾರು ತಮ್ಮನ್ನು ತಗ್ಗಿಸ್ಕೋತಾರೆ ಅವರೇ ಬಡವರು. ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮೊದಲನೇ ಆಜ್ಞೆ ಯೇಸು ಕ್ರಿಸ್ತರು ಕೊಟ್ಟಿರ್ತಕ್ಕಂಥ ನಮಗೆ ಮೊಟ್ಟ ಮೊದಲನೇ ಬೋಧನೆ, ಮೊಟ್ಟ ಮೊದಲನೇ ಆಜ್ಞೆ, ಮೊಟ್ಟ ಮೊದಲನೇ ಸಂದೇಶ ಅದು ಕೊಟ್ಟಿದ್ದಾರೆ. ಆತ್ಮದಲ್ಲಿ ಬಡವರಾದವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದೇವರಿಗೆ ಸ್ತೋತ್ರ. ನೀವು ಆತ್ಮದಲ್ಲಿ ಬಡವರಾಗದೆ ಪ್ರೀತಿಯ ಮಕ್ಕಳೇ, ಎಂದಿಗೂ ಸಹ ನಾವು ಜೀವದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಡವರಾಗ್ರಿ, ಐಶ್ವರ್ಯವಂತರಾಗ್ರಿ, ನೀವು ಅರಸರಾಗ್ರಿ, ಗುಲಾಮರಾಗಿರ್ರಿ, ಆತ್ಮದಲ್ಲಿ ತಗ್ಗಿಸ್ಕೊಳ್ಳದೆ ಹೊರತು ದೇವರ ರಕ್ಷಣೆ ಆಗಲಿ, ದೇವರ ಅನುನ್ನತಿ ಆಗಲಿ, ದೇವರ ಆರೋಗ್ಯವಾಗಲಿ, ಬಲವಾಗಲಿ ನಾವು ಹೊಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಬಹಳಷ್ಟು ಜನ ಏನು ಮಾಡ್ತಾರೆ? ಕರ್ತನ ಭೋಜನವನ್ನು ತೆಗೆದುಕೊತಿದ್ದಾರೆ, ಆದರೂ ಸಹ ಬಹಳಷ್ಟು ಮರಣಕರವಾದ ರೋಗದಲ್ಲಿ ನರಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕರ್ತನ ಭೋಜನವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಇವತ್ತು ನಮ್ಮ ಮನಸ್ಸು, ನನಗೆ ಗೊತ್ತಿಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ ಹಾಗಾಗಿ ನಾವು ತಗೊಳ್ಳಲ್ಲ ಅಂತಾರೆ ಅಂತ ಕೆಲವರು ಅಂತ ಕೇಳಿದ್ದೀನಿ. ನಿಮ್ಮ ಮನಸ್ಸನ್ನ ಸರಿ ಮಾಡ್ಕೋಬೇಕು ಪ್ರೀತಿ ದೇವ್ರ ಮಕ್ಕಳೇ. ನೀವು ಸಭೆಗೆ ಹೋದಾಗ ಮೊದಲನೇದಾಗಿ ಕರ್ತನ ಭೋಜನಕ್ಕಾಗಿ ನಿಮ್ಮ ಮನಸ್ಸನ್ನ ಸಿದ್ಧ ಮಾಡಿಕೊಳ್ಳೇಬೇಕು. ಬಹಳ ಬಹಳ ಮುಖ್ಯ ಅದು. ಕರ್ತನ ಶರೀರ ನಿಮ್ಮೊಳಗೆ ಹೋಗಲಿಲ್ಲ ಅಂದರೆ ಬಹಳ ಅಪಾಯ ಇರುತ್ತೆ. ತಕ್ಷಣವೇ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಯಾವ ರೂಪದಲ್ಲಾದ್ರೂ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಬಹಳ ಅಪಾಯ. ನಾವು ದೇವ್ರ ಮಕ್ಕಳಾಗಿದ್ವಿ, ನಮ್ಮನ್ನು ಅವ್ನು ಮುಟ್ಟಲ್ಲ, ನಿಮ್ಮ ಪಕ್ಕಕ್ಕೆ ತಳ್ಳಿ, ಖಂಡಿತವಾಗ್ಲೂ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಕರ್ತನ ಭೋಜನ, ಕರ್ತನ ಶರೀರ, ಕರ್ತನ ರಕ್ತ ನಿಮ್ಮೊಳಗೆ ಹೋಗಲೇಬೇಕು. ಆಗಲೇ ನಿಮ್ಮಲ್ಲಿ ಆತ ನಿಮ್ಮನ್ನು ಮುಟ್ಟೋಕ್ಕಾಗಲ್ಲ. ದೇವರಿಗೆ ಸ್ತೋತ್ರ. ಯಾಕೆ ಮರಣಕರವಾದ ರೋಗದಲ್ಲಿ ನಾವು ನರಳ್ತೀವಿ, ಬಲಹೀನತೆಲ್ಲ ನರಳ್ತೀವಿ, ವಾಸಿ ಆಗಿರ್ತಕ್ಕಂಥ ರೋಗದಲ್ಲಿ ನಾವು ನರಳ್ತೀವಿ ಅಂದರೆ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಬೋಧಿಸಲ್ಪಡ್ತಾ ಇದೆ. ಅಪೊಸ್ತಲರು ನಾನು ಮುಂಚಿತವಾಗಿ ಹೇಳಿದಾಗೆ ಕರ್ತನಿಂದ ನಾವು ಏನು ಹೊಂದ್ಕೊಂಡಿದ್ವಿ, ದೇವರಿಂದ ನಾವು ಏನು ಹೊಂದ್ಕೊಂಡಿದ್ವಿ ಅದನ್ನು ನಿಮಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಇಲ್ಲಿ ಪೌಲನು ಕೊರಿಂಥ ಸಭೆಗೆ ಬರೆದಿದ್ದಾನೆ. ದೇವರಿಗೆ ಸ್ತೋತ್ರ. ಕೊರಿಂಥ ಸಭೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಸಭೆಯಲ್ಲಿ ಇಲ್ಲದೆ ಇರ್ಬೋದು. ಅಲ್ಲಿ ಸಮಸ್ಯೆ ಇತ್ತು, ಅದಕ್ಕೋಸ್ಕರವಾಗಿ ಪೌಲನು ಬರೆದಿದ್ದಾನೆ, ನಿಜ. ಯಾಕೆಂದರೆ ಅಲ್ಲಿ ಚೆನ್ನಾಗಿ ಸಿದ್ಧ ಮಾಡ್ಕೋತಾಯಿದ್ರು, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು, ಯಾರನ್ನ ಯಾರೂ ಕಾಯ್ತಿರಲಿಲ್ಲ. ನಾವು ಬಂದಿರೋದು ಸಭೆಗೆ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಬಂದೀವಿ, ದೇವ್ರನ್ನ ಆರಾಧನೆ ಮಾಡ್ತೀವಿ, ಉಣ್ತೀವಿ, ತಿಂತೀವಿ, ಕುಡಿತೀವಿ, ಹೋಗ್ತೀವಿ ಅಂತ ಮಾಡ್ತಿದ್ರು. ಅದು ಓಕೆ, ಅದನ್ನು ಸಹ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ. ಅಷ್ಟು ಮಾತ್ರ ಅಲ್ಲ, ಇನ್ನು ಬಹಳ ಪ್ರಮುಖವಾದಂತಹ ಸಂದೇಶವನ್ನು ಪೌಲನು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರ. ಏನಂದರೆ ಅದಕ್ಕೆ ಹೇಳ್ತಕ್ಕಂಥದ್ದು, ವಾಕ್ಯ ಎಂದಿಗೂ ಸಹ ಸುಳ್ಳಲ್ಲ, ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥದ್ದು ಸುಳ್ಳು. ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾರೆ, ಪ್ರತಿ ಮುಂಜಾನೆ ನನ್ನ ದಾಸರಾದ ಪ್ರವಾದಿಗಳ ಮೂಲಕವಾಗಿ, ನನ್ನ ವಾಕ್ಯಗಳ ಮೂಲಕವಾಗಿ ನಾನು ನಿಮ್ಮ ಬಳಿಗೆ ಬರ್ತೀನಿ ಅಂತ. ಸೊ ವಾಕ್ಯದ ಸಂದೇಶ ಅರ್ಥ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂದರೆ, ದೇವರು ತನ್ನ ದಾಸರ ಮೂಲಕವಾಗಿ ನಿಮ್ಗೆ ಬೋಧಿಸ್ತಾ ಇದ್ದಾರೆ. ಅದನ್ನು ಕೇಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಷ್ಟನೇ. ದೇವರಿಗೆ ಸ್ತೋತ್ರ. ನಾನು ನೋಡೋಣ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ. 1 Corinthians chapter 11 verse 27 to 33. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಆದರೆ
ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಏಕೆಂದರೆ ಕರ್ತನ ದೇಹವೊಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಇದರಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ. ಕೆಲವರು ಸತ್ತು ಹೋಗಿದ್ದಾರೆ. ನಮ್ಮಲ್ಲಿ ನಾವೇ ತೀರ್ಪು ಮಾಡಿಕೊಂಡರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಕರ್ತನು ನಮ್ಮನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವಾಗ ನಾವು ಲೋಕದವರ ಸಂಗಡ ದಂಡನೆಗೆ ಗುರಿಯಾಗಬಾರದೆಂದು ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. ದೇವರಿಗೆ ಸ್ತೋತ್ರ. ಹೀಗಿರುವುದರಿಂದ ನನ್ನ ಸಹೋದರರೇ, ನೀವು ಭೋಜನಕ್ಕಾಗಿ ಕೂಡಿ ಬರುವಾಗ ಒಬ್ಬರಿಗೊಬ್ಬರು ಕಾದಿಕೊಂಡಿರಿ. ಯಾವನಾದರೂ ಹಸಿದರೆ ಅವನ ಮನೆಯಲ್ಲೇ ಊಟ ಮಾಡಲಿ. ನೀವು ನ್ಯಾಯ ತೀರ್ಪಿಗೆ ಒಳಗಾಗಕೂಡಬಾರದು. ಇನ್ನುಳಿದ ವಿಷಯಗಳನ್ನು ನಾನು ಬಂದು ತಿಳಿಸುತ್ತೇನೆ. ದೇವರಿಗೆ ಸ್ತೋತ್ರ. ಇನ್ನು ಉಳಿದ ವಿಷಯಗಳನ್ನ ನಾವು ಕೂಡ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನೀವು ನಿಮ್ಮನ್ನು ವಿವೇಚಿಸ್ಕೊಳ್ರಿ, ತಗ್ಗಿಸ್ಕೊಳ್ರಿ. ಕರ್ತನಲ್ಲಿ ನಾವು ತಗ್ಗಿಸ್ಕೊಳ್ಬೇಕು ಪ್ರೀತಿಯಿಂದ ಮಕ್ಕಳೇ. ದೀನರ ಸಂತೋಷವೇ ಯೆಹೋವನಲ್ಲಿ ಅಧಿಕವಾಗುವುದು ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ ಪರಲೋಕ ರಾಜ್ಯ ಅವರಿಗೆ ಖಚಿತ. ಸೊ ಹಾಗಾಗಿ ತಗ್ಗಿಸ್ಕೊಳ್ಳದೆ ಹೊರತು ನಾವು ದೇವರ ರೊಟ್ಟಿಯನ್ನಾಗಲಿ ದ್ರಾಕ್ಷಾರಸವನ್ನು ತಗೋಬಾರ್ದು. ಅದು ಕರ್ತನ ಶರೀರ, ಕ್ರಿಸ್ತನ ಶರೀರ, ಅದು ಆತನ ರಕ್ತ. ಅದು ನಾವು ಆಶೀರ್ವದಿಸಿದಾಗಲೇ ಅದು ಹಂಗಾಗಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ಆತ್ಮದಲ್ಲಿ ತಗ್ಗಿಸ್ಕೋಬೇಕು. ಮನಸ್ಸು ಸರಿ ಇಲ್ಲ, ಪಕ್ಕಕ್ಕೆ ತಳ್ಳಾಕಿ ಮನಸ್ಸು ಸಿದ್ಧ ಮಾಡ್ಕೋಬೇಕು. ಶುದ್ಧ ಮಾಡ್ಕೊಳ್ತಿರಲ್ಲ, ಸಿದ್ಧ ಮಾಡ್ಕೊಳ್ಳಿ. ಕರ್ತವ್ಯ ವಜಕ್ಕೋಸ್ಕರ ನೀವು ಸಿದ್ಧ ಮಾಡ್ಕೊಳ್ಳಿ. ಕೆಲವು ಸಭೆಯಲ್ಲಿ ಟೈಮ್ ಕೊಡ್ತಾರೆ, ಕೆಲವು ಸಭೆಯಲ್ಲಿ ಟೈಮ್ ಕೊಡಲ್ಲ. ಯಾಕೆಂದರೆ ಅಲ್ಲಿನ ಕೆಲಸಗಳ ಒತ್ತಡ ಹಂಗಿರುತ್ತೆ. ಆದರೆ ನೀವು ಮಾತ್ರ ಕರ್ತನ ಭೋಜನಕ್ಕಾಗಿ ನೀವು ನಿಮ್ಮನ್ನು ಸಿದ್ಧ ಮಾಡಿಕೊಳ್ಳಲೇಬೇಕು. ದೇವರಿಗೆ ಸ್ತೋತ್ರ. ದೇವರೇ ಸಕಲ ರೋಗಕ್ಕೂ ವೈದ್ಯರಲ್ಲಿ ಘನ ವೈದ್ಯನು, ಸಕಲ ರೋಗಕ್ಕೂ ಆತನ ಆರೋಗ್ಯದಾಯಕನಾಗಿದ್ದಾನೆ. ಓಕೆ, ನಮ್ಮಲ್ಲೇ ಆರೋಗ್ಯ ಇರಲ್ವಲ್ಲ? ಯಾಕೆ? ಆತನ ಶರೀರವನ್ನು, ಆತನ ರಕ್ತವನ್ನು ನಾವು ತಗೊಳ್ಳುವಾಗ ಅದನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ತಗೊಳ್ಳದೇ ಇರೋದ್ರ ನಿಮಿತ್ತವಾಗಿ ನಮ್ಮಲ್ಲಿ ಬಲಹೀನತೆಗಳು ಉಂಟಾಗ್ತದೆ, ಮರಣಕರವಂಥ ರೋಗ ಉಂಟಾಗುತ್ತೆ, ವಾಸಿಯಾಗಿರ್ತಕ್ಕಂಥ ರೋಗಗಳು ಉಂಟಾಗುತ್ತೆ. ಕಾರಣ ನಾವು ಅದನ್ನು ತಗೊಳ್ಳುವಾಗ ನಾವು ಕರ್ತನ ಮುಂದೆ, ದೇವರ ಮುಂದೆ ನಾವು ತಗ್ಗಿಸ್ಕೋಬೇಕು. ತಗ್ಗಿದ ಹೃದಯವುಳ್ಳವರಾಗಿ, ದೀನ ಮನಸ್ಸುಳ್ಳವರಾಗಿ, ಆತ್ಮದಲ್ಲಿ ನಮ್ಮನ್ನು ತಗ್ಗಿಸ್ಕೊಂಡು ನಾವು ತಗೋಬೇಕು. ನಾವು ಯಾವಾಗ ಅದು ತಗೊಳ್ಳಲ್ವೋ ನಮಗೆ ಕಷ್ಟಗಳಿರುತ್ತೆ, ಬಲಹೀನತೆ ಇರುತ್ತೆ, ರೋಗ ಇರುತ್ತೆ. ಸೊ ಹಂಗಾಗೋದು ಬೇಡ. ಕೊರಿಂಥ ಸಭೆಯಲ್ಲಿದ್ದ ಸಮಸ್ಯೆನೇ ಬೇರೆ, ನಮ್ಮ ಸಭೆಗಳಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ನಮ್ಮ ಸಭೆಗಳಲ್ಲಿ ಏನಿರುತ್ತೆ? ಬೇಜವಾಬ್ದಾರಿತನ ಇರುತ್ತೆ, ಅವಿಧೇಯತ್ವ ಇರುತ್ತೆ, ಭಕ್ತಿಹೀನತೆ ಇರುತ್ತೆ, ನಿರ್ಲಕ್ಷ್ಯತೆ ಇರುತ್ತೆ, ದೇವರಲ್ಲಿ ತಗ್ಗಿಸ್ಕೊಳ್ಳದೆ ಇರ್ತಕ್ಕಂಥದ್ದು ಇರುತ್ತೆ. ನಾವೇನೋ ಒಂಥರ ನಮಗೆ ಏನೋ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ, ಅವ್ರ ಬರೋಣದವರೆಗೂ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ನಮ್ಮ ತಗೋತಿರೋದು ಹೊತ್ತು ಬೇರೆ ಯಾವ ಕಾರಣಕ್ಕೂ ಅಲ್ಲ ಅಂತಾರೆ. ಬಹಳ ಅಪಾಯ. ದೇವರ ಶರೀರವನ್ನು, ಅದನ್ನ ರಕ್ತವನ್ನು ನಾವು ತೆಗೆದುಕೊಳ್ಳುವಾಗ ನಾವು ಅದನ್ನು ತಗ್ಗಿಸ್ಕೊಳ್ಳದೆ ಹೊರತು ತೆಗೆದುಕೊಂಡ್ರೆ ನಮಗೆ ಆರೋಗ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ತೆಗೆದುಕೊಳ್ಳೋದು ಬಿಟ್ಟರೆ ಸೈತಾನ ಬಹಳ ಸುಲಭವಾಗಿ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ದೇವರಿಗೆ ಸ್ತೋತ್ರ. ನಾವು ಇಷ್ಟಾನುಸಾರ ತೆಗೆದುಕೊಂಡ್ರೂ ಸಹ ನಮಗೆ ಕಷ್ಟಗಳಿದೆ. ಸೊ ಹಾಗಾಗಿ ದೇವರ ರೊಟ್ಟಿಯನ್ನು, ಆತನ ಮಾಂಸವನ್ನು, ಆತನ ರಕ್ತವನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬರು ಸಹ ನಾವು ತಗ್ಗಿಸ್ಕೊಳ್ಳಬೇಕು. ಆತ್ಮದಲ್ಲಿ ನಮಗೆ ತಗ್ಗಿಸ್ಕೋಬೇಕು. ದೀನ ಹೃದಯವುಳ್ಳವರನ್ನು ಅದನ್ನು ತೊಗೋಬೇಕು. ಭಯಭಕ್ತಿಯಿಂದ ನಾವು ಅದನ್ನು ತೆಗೆದುಕೋಬೇಕು. ಆಗ ಮಾತ್ರ ನಮಗೆ ದೇವರು ಅನುಗ್ರಹಿಸಿರ್ತಕ್ಕಂತಹ ಬಲ, ಶಕ್ತಿ, ಆರೋಗ್ಯ. ಯೆಹೋಶುವನು ಕಾಲೇಬನು ಹೇಳ್ತಾರಲ್ಲ, ಸೊ ಅದು ಉಂಟಾ? ಖಂಡಿತವಾಗ್ಲೂ ಉಂಟು. ನಾವು ಆ ಥರವಾಗಿ ನಡ್ಕೊಂಡಾಗ. ಸೊ ಹಾಗಾಗಿ ನಂಬಿಗಸ್ತರಾಗಿ, ದೀನತೆಯಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ, ಭಯಭಕ್ತಿಯಿಂದ ಕರ್ತನ ಭೋಜನವನ್ನು ತೆಗೆದುಕೊಳ್ಳ್ರಿ. ದೇವರ ವಾಕ್ಯದ ಸತ್ಯತೆಯ ಆಶೀರ್ವಾದವನ್ನು ನೀವು ಹೊಂದ್ಕೊಳ್ಳ್ರಿ ನಿಮ್ಮ ಜೀವಿತ ಕಾಲವೆಲ್ಲ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ಯಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಾನೇ ಜೀವ ಕೊಡುವ ರೊಟ್ಟಿ ಅಂತ ಹೇಳ್ತೀರಾ. ಅಷ್ಟು ಮಾತ್ರ ಅಲ್ಲ, ಲೋಕದ ಜೀವಕ್ಕಾಗಿ ನಾನು ಕೊಡ್ತಕ್ಕಂಥದ್ದು ನನ್ನ ದೇಹವೇ ಆಗಿದೆ. ಅದು ನನ್ನ ಮಾಂಸವಾಗಿದೆ. ಅಷ್ಟು ಮಾತ್ರ ಅಲ್ಲ, ನಾನು ನನ್ನ ರಕ್ತವನ್ನು ನಿಮಗೆ ಪಾನವಾಗಿ ಕೊಡ್ತೀನಿ ಅಂತ ಹೇಳ್ತೀರಾ. ಕೊಟ್ಟಿದ್ದೀರಾ, ನಾವು ತೆಗೆದುಕೊತಾ ಇದ್ದೀವಿ. ಅದನ್ನು ನೀವು ಹೇಳಿರ್ತಕ್ಕಂತಹ ಜೀವದಲ್ಲಿ ನಾವು ನಡೆಯೋಕ್ಕಾಗದೇ ಇರ್ತಕ್ಕಂಥದ್ದು ನಮ್ಮ ಅವಿಧೇಯತ್ವವಾಗಿದೆ, ನಮ್ಮ ನಿರ್ಲಕ್ಷ್ಯ ಆಗಿದೆ, ನಮ್ಮ ತಾತ್ಸಾರವಾಗಿದೆ, ನಮ್ಮಲ್ಲಿ ಭಕ್ತಿಹೀನತೆ ಆಗಿದೆ. ಸ್ವಲ್ಪ ಆ ಥರ ಆಗದೆ ನಿನ್ನ ಜನರು ಭಯಭಕ್ತಿಯಿಂದ, ನಂಬಿಗಸ್ತಿಕೆಯಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ, ದೀನತೆಯಿಂದ ನಿನ್ನ ರೊಟ್ಟಿಯನ್ನು, ಅಷ್ಟು ಮಾತ್ರ ಅಲ್ಲ ದ್ರಾಕ್ಷಾರಸವನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ನೀನು ಅನುಗ್ರಹಿಸಿರ್ತಕ್ಕಂಥ ಜೀವದಲ್ಲಿ ಅವರು ಲೋಕದಲ್ಲಿ ಜೀವಿಸೋ ಕಾಲವರೆಗೂ ಸಹ ಅವರು ನಡೀಲಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನಿಸು.
ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.